ಶ್ರೀನಿವಾಸನಾರ್ನಕ್ಕೆ ಎಲ್ಲರಿಗೂ ನಮಸ್ಕಾರ. ನಮ್ಮ ಕಾರ್ಕಳ ಪಡುತಿರುಪತಿ ಎಂದೇ ಪ್ರಸಿದ್ಧ ಆಗಿದೆ. ಇಲ್ಲಿ ನೆಲೆ ನಿಂತು ನಮ್ಮನ್ನು ಸಲಹುತ್ತಾ ಇರುವಂತಹ ಶ್ರೀನಿವಾಸ ವೆಂಕಟರಮಣ ದೇವರು ಭಕ್ತಿಪ್ರಿಯರು. ಈ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಪೂಜೆ, ಪುನಸ್ಕಾರ, ಉತ್ಸವಾದಿಗಳು ನಡೀತಾನೆ ಇರ್ತದೆ. ಕೆಲವೊಂದು ವಿಶೇಷ ಸಂದರ್ಭದಲ್ಲಿ, ಹಬ್ಬಗಳಲ್ಲಿ ಇಲ್ಲಿ ಸಮರಾಧನೆ ಇರ್ತದೆ. ಸಮರಾಧನೆ ಅಂತೇಳಿ ಹೇಳಿದ್ರೆ ಏನು, ಇದನ್ನು ಇಲ್ಲಿ ಯಾವ ರೀತಿ ನಡೆಸ್ತಾರೆ ಅನ್ನುವಂಥದ್ದನ್ನು ಇವತ್ತು ನಾವು ತಿಳ್ಕೊಳ್ಳೋಣ ಬನ್ನಿ. 550 ವರ್ಷ ಹಳೆಯ ಕಾರ್ಕಳದ ವೆಂಕಟರಮಣ ದೇವಸ್ಥಾನವು ಎಷ್ಟೊಂದು ಜನಪ್ರಿಯತೆಯನ್ನು ಪಡೆದಿದೆ ಅಂತೇಳಿ ಹೇಳಿದರೆ, ದೇಶ ವಿದೇಶದ ಜನರು ಶ್ರೀ ದೇವರ ದರ್ಶನಕ್ಕಾಗಿ ಇಲ್ಲಿ ಬರ್ತಾರೆ. ಇಲ್ಲಿ ಪಟ್ಟದ ದೇವರು ಅಂತೇಳಿ ಹೇಳಿ ಶ್ರೀನಿವಾಸನನ್ನು ಪೂಜಿಸ್ತಾರೆ. ಇವರನ್ನು ಚಪ್ಪರ ಶ್ರೀನಿವಾಸ ಅಂತೇಳಿ ಹೇಳಿ ಕೂಡ ಕರೀತಾರೆ. ಶ್ರೀ ವೆಂಕಟರಮಣ ದೇವರನ್ನು ಭಕ್ತವತ್ಸಲ ಅಂತೇಳಿ ಹೇಳಿ ಕರೀತಾರೆ. ಭಕ್ತರ ಸಕಲ ಇಷ್ಟಾರ್ಥಗಳನ್ನು ಶ್ರೀ ದೇವರು ನೆರವೇರಿಸಿಕೊಡ್ತಾರಂತೇಳಿ ಹೇಳುವಂಥ ಬಲವಾದ ನಂಬಿಕೆ ಭಕ್ತರದ್ದು. ಈ ದೇವಸ್ಥಾನದ ಮುಂದಿರುವ ದೇಗುಲವೇ ಶ್ರೀ ವೀರಮಾರುತಿ ದೇವಸ್ಥಾನ. 15 ಅಡಿ ಎತ್ತರವಿರುವಂತಹ ಶ್ರೀ ದೇವರ ಮೂರ್ತಿಯ ವಿಶೇಷತೆ ಅಂತೇಳಿ ಹೇಳಿದರೆ, ಶ್ರೀ ದೇವರು ಸಂಪೂರ್ಣ ಕೇಸರಿಮಯವಾಗಿದ್ದಾರೆ. ಧೈರ್ಯ, ಆರೋಗ್ಯ, ಬಲ, ಬುದ್ಧಿಗಳನ್ನು ಕರುಣಿಸುವ ಹನುಮಾನ್ ದೇವರು ವಿಶೇಷವಾಗಿ ಶನಿವಾರದಂದು ಭಕ್ತಾದಿಗಳನ್ನು ಸೆಳೀತಾರೆ. ಕಾರ್ಕಳದ ವೆಂಕಟರಮಣ ದೇವಸ್ಥಾನ ಗೌಡ ಸಾರಸ್ವತ ಬ್ರಾಹ್ಮಣರ ಆಳ್ವಿಕೆಗೆ ಒಳಪಟ್ಟಿದ್ದು, ಇಲ್ಲಿ ರಥೋತ್ಸವ, ಮಹೋತ್ಸವ, ಪ್ರತಿಷ್ಠಾವರ್ಧಂತಿ, ದೇವರಿಗೆ ವಾಹನವನ್ನು ಸಮರ್ಪಿಸಿದಂತಹ ದಿನ, ಈ ಎಲ್ಲ ಶುಭ ದಿನದಂದು ಇಲ್ಲಿ ಸಮರಾಧನೆ ಇರ್ತದೆ. ಮಾತ್ರ ಅಲ್ಲ, ಕೆಲವೊಂದು ಕುಟುಂಬದವರು ಅವರ ವತಿಯಿಂದ ಕೂಡ ಇಲ್ಲಿ ಸಮರಾಧನೆಯ ಪ್ರಾಯೋಜಕತ್ವವನ್ನು ಮಾಡ್ತಾರೆ. ಈಗ ನನ್ನ ಜೊತೆ ಈ ಒಂದು ಸಮರಾಧನೆಯ ವಿಚಾರದಲ್ಲಿ ಹೆಚ್ಚಿನ ವಿಚಾರವನ್ನು ತಿಳ್ಕೊಳ್ಳಿಕ್ಕಾಗಿ ನಾನು ವೀಣಮಾಯಿಯವರ ಮನೆಗೆ ಬಂದಿದ್ದೇನೆ. ಇವರ ಹತ್ರನೇ ಕೇಳುವ, ಯಾಕಂತೇಳಿ ಹೇಳಿದರೆ ಇವರು ಹಿರಿಯರು, ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿರುವವರು ನಮಗಿಂತ. ಆದ್ದರಿಂದ ವೀಣಮಾಯಿಯವರೇ, ಪ್ರಥಮತಃ ನಿಮಗೆ ನಮಸ್ಕಾರ. ನಾನು ಕೂಡ ನಿಮಗೆ ನಮಸ್ಕಾರ ಮಾಡ್ತಾ ಇದ್ದೇನೆ. ಹೀಗೆ ಈ ಸಮರಾಧನೆ ಅಂತೇಳಿ ಏನು ಹೇಳ್ತೇವೆ, ಇದರ ಆರಂಭ ಹೇಗಾಗ್ತದೆ? ಈ ದೇವಸ್ಥಾನದ ಒಂದು ಅಡಿಗೆಯ ಕೆಲಸ ಮಾಡಬೇಕಾದ್ರೆ ಮೊದಲು ದೇವಸ್ಥಾನದ ಜಾಗರ ಪೂಜೆ ಅಂದರೆ ಬಾಗಿಲು ತೆಗೆದು ಪೂಜೆ ದೇವರಿಗೆ ಆರತಿ ಆದ ಮೇಲೆ ಅಲ್ಲಿಂದ ಒಂದು ಭಟ್ರು ಬಂದು ಒಂದು ಆರತಿ ಮತ್ತೊಂದು ತೀರ್ಥದ ತಂದು ದೇವಸ್ಥಾನದಲ್ಲಿ ಅಡಿಗೆ ಮಾಡಬೇಕಾದ್ರೆ ಅಲ್ಲಿದ್ದ ಒಂದು ಅಗ್ನಿ ಕೊಂಡೋಗಿ ಅಲ್ಲಿ ಅಡಿಗೆಗೆ ಹಾಕಬೇಕು. ಅದರ ನಂತರ ಆ ಬೆಂಕಿಯಿಂದ ದೇವರಿಗೆ ಅಡಿಗೆ ಮಾಡ್ತಾರೆ. ಅದಕ್ಕಿಂತ ಮೊದಲು ಅಲ್ಲಿ ಒಂದು ಕಂಬದಲ್ಲಿ ಹನುಮಂತನಿದ್ದಾನೆ, ಅವನಿಗೆ ಆರತಿ ಮಾಡಿ ಅವನ ನೆನಪು ಮಾಡಿ ಅವನಿಗೆ ಸಿಂಧೂರ ಹಚ್ಚಿ ಅದರ ನಂತರ ಈ ಕೆಲಸ ಆರಂಭಿಸಬೇಕು. ಅದಕ್ಕಿಂತ ಮೊದಲು ಏನು ಮಾಡಲಿಕ್ಕಿಲ್ಲ. ಮತ್ತೆ ಆ ಹನುಮಂತನಿಗೆ ನಂಬಿ ಎಲ್ಲರೂ ಇದ್ದಾರೆ. ಅದರಿಂದ ನಮ್ಮ ದೇವರು ಯಾವುದಕ್ಕದು ಕಡಿಮೆ ಮಾಡುವುದಿಲ್ಲ. ಅದರಿಂದ ಅದೊಂದು ಇಲ್ಲಿಯ ಆಚಾರ ನಡೆದು ಬಂದ ಒಂದು ರೀತಿ. ಅದೇ ರೀತಿ ಸಂರಾಧನೆಯನ್ನ ಬಡಿಸುವಕ್ಕಿಂತ ಮೊದಲು ಏನಾದ್ರೂ ಒಂದು ಶಾಸ್ತ್ರ ಅಂತೇಳಿ ಹೇಳಿ ಉಂಟಾ? ಒಂದು ನೈವೇದ್ಯವನ್ನೆಲ್ಲ ಮಾಡಿ ಯಾವ ರೀತಿ? ಹೌದು, ಏನೆಂದ್ರೆ ನೈವೇದ್ಯ ಮಾಡ್ಬೇಕು ಹೇಳಿದ್ರೆ ದೇವರಿಗೆ ನೈವೇದ್ಯ ಮಾಡದೆ ಅಡಿಗೆ ಹೊರಗೆ ಹೋಗ್ಲಿಕ್ಕಿಲ್ಲ. ದೇವರ ಒಳಗಿನ ನೈವೇದ್ಯ ಬೇರೆ. ಆದ್ರೆ ಈ ನೈವೇದ್ಯ ಹೇಗೆ ಹೇಳಿದ್ರೆ, ಸಂಜೆ ದೇವರಿಗೆ ಆರತಿ ಆಗ್ಬೇಕಾದ್ರೆ ಮೊದಲು ಯಾವ ಯಜಮಾನನ ಸಮರಾಧನೆಯ ಅವನೊಂದು ಚಿನ್ನದ ಪಲ್ಲಕ್ಕಿ ಉಂಟು, ಅದನ್ನು ಹಿಡ್ಕೊಂಡು ಭಟ್ರು ಬಂದು ವಾದ್ಯದಲ್ಲಿ ಅಡಿಗೆ ಕೋಣೆಗೆ ಹೋಗಿ, ಅಗ್ರಸಾಳ ಹೇಳ್ತೇವೆ ನಾವು, ಅಗ್ರೆ ಕೋಣೆಗೆ ಹೋಗಿ ಅಲ್ಲಿ ಎಲ್ಲದಕ್ಕೆ ಆರತಿ ಮಾಡಿ ಎಲ್ಲ ಕಟಾರಕ್ಕೆ ಯಾವ ಪದಾರ್ಥ, ಸಿಹಿ ಅನ್ನ, ಸಿಹಿ ಪದಾರ್ಥ, ಅನ್ನ ಎಲ್ಲದಕ್ಕೂ ತೀರ್ಥ ಹಾಕಿ ಆರತಿ ಮಾಡಿ ಅಲ್ಲಿಂದ ದೇವರಿಗೆ ನಿವೇದ್ಯ ಆಗಿ ಅದರ ನಂತರ ಅಡಿಗೆ ಬಡಿಸ್ಲಿಕ್ಕೆ ಆರಂಭಿಸ. ದೇವರ ತೀರ್ಥ ಬಿದ್ರಿಂದ ಅದಕ್ಕೆ ಒಂದು ಪರಿಮಳ ಜಾಸ್ತಿ ಬರ್ತದೆ. ಮತ್ತೆ ಅದು ಅವನು ಅಲ್ಲಿ ಒಂದು ಚಿನ್ನದ ಸೌಟು ಉಂಟು, ಅದನ್ನೊಂದು ಅದಕ್ಕೆ ತಾಗಿಸ್ಲಿಕ್ಕೆ ಕ್ರಮ ಉಂಟು ಅಂತ ಹೇಳ್ತಾರೆ. ನಾವು ಅದೊಂದು ಹೆಂಗಸರಲ್ಲಿ ಒಳಗೆ ಹೋಗಿ ನೋಡ್ಲಿಕ್ಕಿಲ್ಲ, ಅದು ಹೇಳಿದ್ದು ಕೇಳಿದ್ದು. ಅದು ಚಿನ್ನದ ಸೌಟು ಹಾಕಿದ್ರಿಂದ ಅದಕ್ಕೆ ಒಂದು
ಹಾ 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 ಹಾಗೆ ಏನೆಲ್ಲ ಒಂದು ಅಡಿಗೆಗಳು ಇರ್ತವೆ? ಸಾಧಾರಣವಾಗಿ ಇಲ್ಲಿ ಸಿಹಿ ಸಂರಾಧನೆಗೆ ಹೆಚ್ಚಾಗಿ ಸಿಹಿ ಉಪ್ಪಿನಕಾಯಿ ಹೇಳಿದರೆ ಕಂಚಲ, ಸೂರ್ಣಗಡ್ಡೆ ಮತ್ತು ಗುಜ್ಜೆ ಇದೆಲ್ಲ ಹಾಕಿ ಸಿಹಿ ಉಪ್ಪಿನಕಾಯಿ ಅಂತ ಹೇಳ್ತಾರೆ. ಮತ್ತು ಕಡಲೆಗಸಿ ಇದ್ರೆ ಉಪ್ಪಿನಕಾಯಿ, ಕಡಲೆಗಸಿ, ಸಾರು, ದಾಳಿತೊವೆ, ಅನ್ನ, ಪಾಯಸ. ಮತ್ತು ಯಾರಾದರೂ ಸ್ಪೆಷಲ್ ಸಂರಾಧನೆ ಎಲ್ಲ ಇದ್ದರೆ ಗಜ್ಬಜೆ, ತೊಗರಿಗಸಿ, ಅಡುಗೆ ಯಾವುದು ಚೇಂಜ್ ಮಾಡಬೇಕು. ಇಲ್ಲದೆ ದೇವರದ್ದು ಹಿಂದಿನಿಂದಲೂ ನಡೆದು ಬಂದಾದ ಅಡಿಗೆ ಹೇಳಿದ್ರೆ ಹೆಚ್ಚಾಗಿ ಕಡಲೆಗಸಿ ಮತ್ತು ಉಪ್ಪಿನಕಾಯಿ, ಸಾರು, ದಾಳಿತೊವೆ ಮತ್ತು ಪಾಯಸ. ಅದು ಅಕ್ಕಿ ಪಾಯಸ. ಮತ್ತು ಯಾರು ನನ್ನದು ಅವರ ಮಗನಿಗೆ ಮದುವೆ ಆಯಿತು, ಸಂರಾಧನೆ ಮಾಡ್ತಾರೆ. ಇನ್ನೊಂದು ಅವರೆಂಥದ್ದು ಎಲ್ಲಿಗೆ ಹೋಗಿ ಒಂದೊಂದು ಹೇಳ್ತಾರೆ, ಅದು ಸಾಂಬ್ರೆ. ಅದಕ್ಕೆಲ್ಲ ಅವರಿಗೆ ಖುಷಿ ಬಂದದ್ದು. ಗಜ್ಬಜೆ, ತೊಗರಿ ಏನು ಬೇಕಾದರೂ ಮಾಡ್ಬೋದು. ಲಾಡು ಅವರಿಗೆ ಖುಷಿ. ಮತ್ತೆ ಕಡಲೆಬೇಳೆ ಪಾಯಸ, ಕೇಸರ್ಬಾತು, ದುಧ್ ಪಾಕ್, ಅದು ಅವರಿಗೆ ಸಂಬಂಧಪಟ್ಟ. ಅದೇ ಮುಂಚಿನಿಂದಲೂ ನಡೆದು ಬಂದ ಸಂರಾಧನೆ ಹೇಳಿದ್ರೆ ಸಾಧಾರಣ ಒಂದೇ ಲೆಕ್ಕ, ಕಡಲೆಗಸಿ ಮತ್ತೆ ಇದು. ಆದ್ರೆ ಇಲ್ಲಿದೊಂದು ಕ್ರಮ ಹೇಳಿದ್ರೆ, ಮಂಗಳೂರು ರಥೋತ್ಸವಕ್ಕಿಂತ ಮೊದಲು ಕಡಲೆಗಸಿ ಮಾಡುವ ಕ್ರಮ ಇಲ್ಲ. ಮಂಗಳೂರು ರಥೋತ್ಸವ ಸ್ಟಾರ್ಟ್ ಆದ್ಮೇಲೆ ಕಡಲೆಗಸಿ, ಅದಕ್ಕಿಂತ ಮೊದಲು ತೊಗರಿಗಸಿಯೇ. ಇಂಥ ಕೂಡ ಪದಾರ್ಥ ಬೇರೆ ಮಾಡ್ತಾರೆ. ಆದ್ರೆ ದೇವಸ್ಥಾನದ ಮಂಗಳೂರು ರಥೋತ್ಸವ ಆಯ್ತು ಹೇಳಿದ ಕೂಡಲೇ ಕಡಲೆಗಸಿ ಸ್ಟಾರ್ಟ್. ಅದಕ್ಕಿಂತ ಮೊದಲು ಅಡಿಗೆಗೆ ಕಡಲೆಗಸಿ ಮಾಡುದಿಲ್ಲ ಇಲ್ಲಿ. ಯಾಕೆ ಅಂತ ಅದು ನಮ್ಗೆ ಗೊತ್ತಿಲ್ಲ. ನಾನು ಹೇಳಿದ್ದು ಕೇಳಿ ಎಲ್ರು. ಸುಮಾರು ಎಷ್ಟು ಜನ ಬರ್ತಾರೆ ಇಲ್ಲಿ ಸಂರಾಧನೆಗೆ? ನನ್ನ ಲೆಕ್ಕದಲ್ಲಿ 800, 900, 1000 ಮೇಲೆ ಇದ್ದಾರೆ ಜನ. ನಿಯರ್ಲಿ 1000 ಹತ್ರ ಬರ್ತಾರೆ. ಇಲ್ಲಿ ಸ್ವಯಂ ಪ್ರೇರಿತರಾಗಿ ತುಂಬಾ ವಾಲಂಟಿಯರ್ಸ್ ಎಲ್ಲ ಬಡಿಸ್ಲಿಕ್ಕೆ ನಿಲ್ತಾರೆ. ಅವರ ಬಗ್ಗೆ ನಿಮ್ಮ ಮಾತುಗಳೇನು? ಇಲ್ಲಿ ಹಾಗೆ ಎಲ್ಲಿಯೂ ಸಿಕ್ಕುದಿಲ್ಲ ವಾಲಂಟಿಯರ್ಸ್. ಅವರು ಆರಂಭದಿಂದ ಕಡೇ ಕೆಲಸ ತನಕ ನಿಂತು ಎಲ್ಲವನ್ನು ಸುಧಾರಿಸಿ ಹೋಗೋದು ಇಲ್ಲಿ ವಾಲಂಟಿಯರ್ದು ಒಂದು ಕ್ರಮ. ಯಾವುದಕ್ಕೂ ಕಡಿಮೆ ಆಗದಾಗೆ ನೋಡ್ತಾರೆ. ಅದೇ ಒಂದು ನಮ್ದು ಇಲ್ಲಿದೊಂದು. ಓಕೆ, ಥ್ಯಾಂಕ್ ಯು ಸೋ ಮಚ್ ವೀಣಮಯಿ. ತುಂಬ ವಿಷಯಗಳನ್ನು ತಿಳಿಸ್ಕೊಟ್ರಿ. ಭೋಜನವನ್ನು ತಯಾರಿಸುವವರಷ್ಟೇ ಪ್ರಮುಖವಾದ ಪಾತ್ರವನ್ನು ಇದನ್ನು ಬಡಿಸುವವರು ಕೂಡ ಮಾಡ್ತಾರೆ. ಸ್ವಯಂ ಪ್ರೇರಿತರಾಗಿ ಅದೆಷ್ಟೋ ವಾಲಂಟಿಯರ್ಸ್, ನೂರಾರು ಜನ ವಾಲಂಟಿಯರ್ಸ್ ಈ ಸಮರಾಧನೆಯಲ್ಲಿ ನಗುಮೊಗದಿಂದ ಭೋಜನವನ್ನು ನಮಗೆ ಬಡಿಸ್ತಾರೆ. ನಾವು ಕೂಡ ಈ ಒಂದು ಸಮುದಾಯದವರು ಎಲ್ಲರೂ ಜೊತೆಗೂಡಿ ಆಪ್ತತೆಯಿಂದ ಮಾತಾಡಲಿಕ್ಕೆ ಇದೊಂದು ಅತ್ಯುತ್ತಮವಾದಂಥ ನಮಗೆ ಅವಕಾಶ ಆಗಿದೆ. ತುಂಬ ರುಚಿಯ ಒಂದು ಭೋಜನವನ್ನು ನಮಗೆ ಸ್ವೀಕರಿಸಲಿಕ್ಕೆ, ಖುಷಿಯಿಂದ ಬೆರೀಲಿಕ್ಕೆ ಇದು ಒಂದು ಉತ್ತಮವಾದಂತಹ ಅವಕಾಶ. ಈಗಷ್ಟೇ ವೀಣಮಯಿಯವರು ಹೇಳಿದ ಹಾಗೆ ದಾಳಿತೋವೆ, ಗಜ್ಬಜೆ, ಅದೇ ರೀತಿ ಉಪ್ಪಿನಕಾಯಿ, ಪಾಯಸ ಇದೆಲ್ಲವೂ ಇರ್ತದೆ. ಇವತ್ತಿನ ಪಾಯಸ ಅಂತೇಳಿ ಹೇಳಿದರೆ ಕಡಲೆಬೇಳೆ ಪಾಯಸ. ದಾಳಿತೋವೆ ಇಲ್ಲಿನ ತುಂಬ ಒಂದು ಸ್ಪೆಷಲ್ ಆಗಿರುವಂಥದ್ದು. ಸೊ ಸಮರಾಧನೆ ಅಂತೇಳಿ ಹೇಳಿದರೆ ಹೆಚ್ಚಿನವರಿಗೆ ಇಷ್ಟ ಆಗುವಂಥದ್ದು ಸಮರಾಧನೆಯ ದಾಳಿತೋವೆ. ಸೊ GSBಗಳ ಹೆಚ್ಚಿನ ಮನೆಯಲ್ಲಿ ಪ್ರತಿನಿತ್ಯ ಈ ದಾಳಿತೋವೆ ಇದ್ದೇ ಇರ್ತದೆ. ಸಮರಾಧನೆಯ ಪ್ರತಿ ದಿನಗಳಲ್ಲೂ ಕೂಡ ಇಲ್ಲಿ ಬೇರೆ ಬೇರೆ ರೀತಿಯ ಉತ್ಸವಾದಿಗಳು ಕೂಡ ನಡೀತದೆ. ಸಮರಾಧನೆಗೆ ಬಂದ ಜನರು ಇದನ್ನು ನೋಡಿ ಕೃತಾರ್ಥರಾಗ್ತಾರೆ. ಸಮರಾಧನೆಯ ಬಹುದೊಡ್ಡ ಧನಾತ್ಮಕ ಅಂಶ ಅಂತೇಳಿ ಹೇಳಿದರೆ, ಈ ನಿಮಿತ್ತ ಸಮುದಾಯದ ಜನರೆಲ್ಲರೂ ಕೂಡ ಸೇರ್ಕೊಳ್ತಾರೆ. ಒಂದಷ್ಟು ಪರಸ್ಪರ ಮಾತಾಡಿಕೊಳ್ತಾರೆ, ಪರಿಚಯವನ್ನ ಮಾಡಿಕೊಳ್ತಾರೆ. ಮಾತ್ರ ಅಲ್ಲ, ದೇವರನ್ನ ಆರಾಧಿಸ್ತಾರೆ, ಮನಸ್ಸಿನಲ್ಲೇ ದೇವರನ್ನ ನೆನೆದು ಕೃತಾರ್ಥರಾಗ್ತಾರೆ.